ಹೌದು ಸರ್, ಬರೀ 10,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಗಾಡಿ ಸಿಗುತ್ತೆ. ಬಟ್ 10,000 ರೂಪಾಯಿ ಡೌನ್ ಪೇಮೆಂಟ್ ಬಂದ್ಬಿಟ್ಟು ನೀವು ಸ್ಯಾಲ್ರಿಡ್ ಇರಬೇಕು, 30,000 ಸ್ಯಾಲ್ರಿ ಬರ್ತಾ ಇರಬೇಕು, ಅವ್ರಿಗೆ ಮಾತ್ರ 10,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. ಇನ್ ಕೇಸ್ ಸ್ಯಾಲ್ರಿಡ್ ಇಲ್ಲ, ನಿಮ್ ಪ್ರೊಫೈಲ್ ಬಿಸ್ನೆಸ್ ಇನ್ಕಮ್ ಇದೆಯಾ, IT ಇದೆಯಾ, GST ಇದೆಯಾ, ಅವ್ರಿಗೂ 10,000 ರೂಪಾಯಿಗೆ ನಿಮ್ಗೆ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀವಿ. ಅಥವಾ ಬಿಸ್ನೆಸ್ ಇಲ್ಲ, ಸ್ಯಾಲ್ರಿ ಇಲ್ಲ, ಟ್ರಾನ್ಸಾಕ್ಷನ್ ಚೆನ್ನಾಗಿದೆಯಾ, ಸಿವಿಲ್ ಸ್ಕೋರ್ ಎಲ್ಲ ಚೆನ್ನಾಗೈತಾ, ಅವ್ರಿಗೆ 50,000 ಇಂದ 1 ಲಕ್ಷ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಲೋನ್ ಮಾಡಿ ಕೊಡ್ತೀವಿ. ಎಷ್ಟು ವೆಹಿಕಲ್ ಇದೆ ಸರ್? ಸರ್ ಈಗ ಇರೋದು 60-70 ಗಾಡಿಗೂ ಪ್ರತಿಯೊಂದು ಗಾಡಿಗೂ ನೀವು 10,000 ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಮಾಡಿ ಕೊಡ್ತೀನಿ ಸರ್. 10,000 ಡೌನ್ ಪೇಮೆಂಟ್ ಜೊತೆ ನಿಮ್ಗೆ ಪ್ರತಿಯೊಂದು ಗಾಡಿಗೂ 3 ವರ್ಷ ವಾರಂಟಿ ಕೊಡ್ತೀನಿ ಸರ್. ಬೆಲೋನ ಆಲ್ಫಾ ಟಾಪ್ ಅಂಡ್ ವೇರಿಯಂಟ್ 1 ಲಕ್ಷ ಡಿಸ್ಕೌಂಟ್ ಮಾಡಿ ನಿಮ್ಗೆ 10,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ಕೊಡ್ತೀನಿ ಸರ್. ಸರ್ ಪೋಲೋ ನಿಮ್ಗೆ 2016 ಮಾಡಲ್, ಈ ಗಾಡಿಗೂ ಅಷ್ಟೇ ನೀವು 10,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ಕೊಡ್ತೀನಿ ಸರ್. ಸರ್ ಸಿಯಾಸ್ಗೂ ಕೂಡ 10,000 ಡೌನ್ ಪೇಮೆಂಟ್? ಖಂಡಿತ ಸರ್. 2015 ಮಾಡಲ್ ಸಿಯಾಸ್, ಈ ಗಾಡಿಗೂ ಅಷ್ಟೇ 10,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ಮಾಡಿಕೊಡ್ತೀನಿ ಸರ್. ದೊಡ್ಡ ಗಾಡಿ ಮೇಲೆ 10,000 ತಗೊಂಡ್ ಬಂದ್ರೆ ಸಾಕು? ಹೌದು ಸರ್. 5 ಸೀಟರ್ ಅಲ್ಲ, 7 ಸೀಟರ್ಗೂ ಅಷ್ಟೇ 10,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. ಹಾಗೆ ಮೊಬೈಲಿಗೂ ಕೂಡ ಸಿಗುತ್ತೆ? ಹೌದು ಸರ್, ಇದು 7 ಸೀಟರ್ ಗಾಡಿ, ನಿಮ್ಗೆ ಇದಕ್ಕೂ 10,000 ರೂಪಾಯಿ ಡೌನ್ ಪೇಮೆಂಟ್ ಸರ್. ಸರ್ ಡಸ್ಟರ್ಗೂ ಕೂಡ ಸಿಗುತ್ತಾ ಸರ್? ಎಲ್ಲಾ ಗಾಡಿಗೂ ಪ್ರತಿಯೊಂದು ವೆಹಿಕಲ್ಗೂ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಎಲ್ಲ ಪ್ರತಿಯೊಂದು ನ್ಯೂ ಮಾಡೆಲ್ ಸಮೇತ ಇದೆ. 60-70 ಗಾಡಿ ಇದೆ ಸರ್. ಪ್ರತಿಯೊಂದು ಗಾಡಿಗೂ ನಿಮ್ಗೆ 50 1 ಲಕ್ಷ ಡಿಸ್ಕೌಂಟ್ ನಡೀತಾ ಇದೆ. ಡಿಸ್ಕೌಂಟ್ ಸಮೇತ ನಿಮ್ಗೆ ನ್ಯೂ ಇಯರ್ ಆಫರ್ ಏನಂದ್ರೆ 10,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ಎತ್ಕೊಂಡು. ಖಂಡಿತ ಸರ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಎಸ್ ಸರ್. INT ಕಾರ್ಸ್ ಅಲ್ಲಿ ಫಸ್ಟ್ ವೆಹಿಕಲ್ 10,000 ತಗೊಂಡ್ ಬಂದ್ರೆ ಸಾಕಂತಿದ್ರ. ಫಸ್ಟ್ ವೆಹಿಕಲ್ ಡೀಟೇಲ್ ಸರ್? ಸರ್ ನೋವಾ ಸ್ಪೋರ್ಟ್ಸ್ 2016 ಮಾಡಲ್ ಡೀಸೆಲ್ ಗಾಡಿ. ಯಾರೆಲ್ಲ ಡೀಸೆಲ್ ಅಲ್ಲಿ ನೀವು ಮಹೇಂದ್ರ ನೋವಾ ಸ್ಪೋರ್ಟ್ಸ್ ನೋಡ್ತಾ ಇದ್ದೀರಾ, 7 ಸೀಟರ್ ಗಾಡಿ ಬರುತ್ತೆ ನಿಮ್ಗೆ. ಕಾಂಪ್ಯಾಕ್ಟ್ SUV ದಲ್ಲಿ 7 ಸೀಟರ್ N8 ಟಾಪ್ ಅಂಡ್ ಬರುತ್ತೆ. ಪ್ರತಿಯೊಂದು ಫೀಚರ್ ಬಂದ್ಬಿಡುತ್ತೆ ಗಾಡಿಯಲ್ಲಿ. ಏರ್ ಬ್ಯಾಗ್ ಆಗಲಿ, ಮ್ಯಾಗ್ವೀಲ್, ABS, ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ ಸರ್. ಅದ್ರ ಸಮೇತ ನಿಮ್ಗೆ ಡೀಸೆಲ್ ಗಾಡಿ ಇರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಡ್ರಿವನ್ ಆಗಿರೋದು ಸರ್ ಇದು? ಸರ್ ಇದು ಬಂದ್ಬಿಟ್ಟು 65,000 ಓಡಿದೆ ಸರ್. ಓಕೆ ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? ಖಂಡಿತ ಪ್ರೈಸಿಂಗ್ ಹೇಳ್ತಿದ್ದೀನಲ್ಲ, ಅಪ್ ಟು 50 to 1 lakh rupees ಡಿಸ್ಕೌಂಟ್ ನಡೀತಾ ಇದೆ. ಸೊ ಪ್ರೈಸಿಂಗ್ ಹೇಳಕ್ ರಿವೀಲ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಚೆನ್ನಾಗಿರಲ್ಲ ಅದು. ಸೊ ಬನ್ನಿ, ಮುಂದೆ ಬನ್ನಿ, ಯಾವ ಗಾಡಿ ಬೇಕು ನೋಡ್ಕೊಳ್ಳಿ, ಏನ್ ಬೆಸ್ಟ್ ಪ್ರೈಸ್ ಆಗುತ್ತೆ. ಟೋಟಲ್ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ನಡೀತಾ ಇದೆ ಅದರಿಂದ ನಿಮ್ಗೆ 50,000 to 1 ಲಕ್ಷ ಡಿಸ್ಕೌಂಟ್ ನಡೀತಾ ಇದೆ. ನ್ಯೂ ಇಯರ್ ಆಫರ್ ಮಾಡ್ಕೊಡ್ತೀನಿ ಸರ್. ಬಟ್ ಬರೀ 10,000 ತಗೊಂಡ್ರೆ ಗಾಡಿ ಸಿಗುತ್ತೆ ಸರ್. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಕೋ ಸ್ಪೋರ್ಟ್ಸ್ ಸರ್. ಇಕೋ ಸ್ಪೋರ್ಟ್ 2016 ಮಾಡಲ್, ಸಿಂಗಲ್ ಓನರ್, ಟೈಟಾನಿಯಂ ಆಪ್ಷನಲ್ ಬರುತ್ತೆ, ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. ಇದರಲ್ಲಿ ನಿಮ್ಗೆ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ವೀಲ್, ಫಾಗೋರು, ಡಿಫಾಗೋರು, ಬಟನ್ ಸ್ಟಾರ್ಟ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. ನಿಮ್ಗೆ ಪೆಟ್ರೋಲ್ ವೇರಿಯಂಟ್ ಇರುತ್ತೆ, ವಿತ್ ಆಟೋಮೆಟಿಕ್ ಇರುತ್ತೆ ಸರ್. ಓಕೆ. ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಅಂಡ್ ಓಡಿರೋದು ಅಂದಾಜು ಸರ್ ಇದು ನಿಮ್ಗೆ 57,000 ಓಡಿದೆ ಸರ್. ಓಕೆ. ಪ್ರೈಸಿಂಗ್ ಹೇಳಕ್ ಹೋಗೋದಿಲ್ಲ, ಪ್ರೈಸಿಂಗ್ ನಾನು ಹೇಳ್ತಿದ್ದೀನಲ್ಲ ಸರ್. 2016 ಮಾಡಲ್, ಆಟೋಮೆಟಿಕ್, ಸಿಂಗಲ್ ಓನರ್, ಟೈಟಾನಿಯಂ ಆಪ್ಷನಲ್ ಪ್ಲಸ್. ನಿಮ್ಗೆ ಏನ್ ಮಾರ್ಕೆಟ್ ವ್ಯಾಲ್ಯೂ ನಡೀತಾ ಇದೆ ಅದರ್ ಶೋರೂಮ್, ಅದರ್ಸ್ ಕಂಪ್ನಿದಲ್ಲಿ ಅದಕ್ಕಿಂತ 50,000 ಇಂದ 1 ಲಕ್ಷ ಕಡಿಮೆ ಮಾಡಿ ಕೊಡ್ತೀನಿ. ಅದ್ರ ಜೊತೆಗೆ 10,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಇರೋದು ಸರ್ ಟಿಯಾಗೋ. ಸರ್ ಟಿಯಾಗೋ 2016 ಮಾಡಲ್ ಸರ್. ಯಾರೆಲ್ಲ ಮೈಲೇಜ್ ಗಾಡಿ 5 ಸೀಟರ್ ಟಿಯಾಗೋ ನೋಡ್ತಿದ್ರೆ, ಯಾಕಂದ್ರೆ ಟಿಯಾಗೋ ಕೆಲವರು ಸುಮಾರು ಜನ ಇದ್ದಾರೆ. ಸೊ ಟಿಯಾಗೋ ನಿಮ್ಗೆ 2016 ಮಾಡಲ್ ಬಂದ್ಬಿಡುತ್ತೆ, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ. ಸೊ ಯಾರೆಲ್ಲ ಟಿಯಾಗೋ ನೋಡ್ತಿದ್ದೀರಾ, ಈ ಗಾಡಿಗೂ ಅಷ್ಟೇ ನಿಮ್ಗೆ 10,000 ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಮಾಡಿ ಕೊಡ್ತಾರೆ ಸರ್. ಅದಕ್ಕೆ ಒಂದು ಇದು ಮಾಡೋಣ ಸರ್, ಕಮೆಂಟ್ ಅಲ್ಲಿ ಕಸ್ಟಮರ್ ಕಮೆಂಟ್ ಹಾಕ್ತಾರೆ, ಅಂದ್ರೆ ಟಿಯಾಗೋ ಮಾರ್ಕೆಟ್ ಪ್ರೈಸ್ ಏನಿದೆ ಅಂತ ಅವ್ರು ಕಮೆಂಟ್ ಹಾಕ್ಲಿ ಅಲ್ಲ? ಖಂಡಿತ ಸರ್. ಟಿಯಾಗೋ ಮಾರ್ಕೆಟ್ ಪ್ರೈಸ್ 16 ಮಾಡಲ್ ಟಿಯಾಗೋ ಏನ್ ಮಾರ್ಕೆಟ್ ವ್ಯಾಲ್ಯೂ ಇದೆ, ಅದ್ರ ಜೊತೆಗೆ ಸರ್ಟಿಫೈಡ್ ವೆಹಿಕಲ್ ಇರಬೇಕು, ಯಾವ್ದೇ ತರ ಆಕ್ಸಿಡೆಂಟ್ ಇರಬಾರ್ದು, ಜೆನ್ಯೂನ್ ವೆಹಿಕಲ್ ಇರಬೇಕು, 3 years ವಾರಂಟಿ ಕೊಡ್ಬೇಕು. 3 years ವಾರಂಟಿ 3 years ವಾರಂಟಿ ಕೊಡ್ತಾ ಇದೀನಿ ಅಂದ್ರೆ ನಾನು ಸರ್ಟಿಫೈಡ್ ವೆಹಿಕಲ್ ಕೊಡ್ತಾ ಇದೀನಿ ಅಂತ ಲೆಕ್ಕ. ಇಂಥ ಗಾಡಿ ನಿಮ್ಗೆ ಏನ್ ರೇಟ್ ಮಾರ್ಕೆಟ್ ಅಲ್ಲಿ ನಡೀತಾ ಇದೆ ಅದರಿಂದ ನಿಮ್ಗೆ 50,000 to 1 ಲಕ್ಷ ವರ್ಗು ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ನೀವು ಕಮೆಂಟ್ ಹಾಕಿ ಯಾವ ತರ ಇದೆ ಪ್ರೈಸಿಂಗ್ ಅಂತ ಬೇರೆಯವರಿಗೆ ಗೊತ್ತಾಗ್ಲಿ. ಹಾಗೆ ಆಮೇಲೆ ಟೈಮ್ ಪಾಸ್ ಮಾಡೋರು ಇರ್ತಾರೆ, 10 ಲಕ್ಷ ಗಾಡಿ 1 ಲಕ್ಷ ಅಂತಾರೆ. ಬಟ್ ಟೈಮ್ ಪಾಸ್ ಮಾಡೋರ್ಗೆ ಸ್ವಲ್ಪ ನೀವು ಅವಾಯ್ಡ್ ಮಾಡಿ, ನಾವು ಅವಾಯ್ಡ್ ಮಾಡ್ತೀವಿ. ಖಂಡಿತ. ಹಾಗೆ ನೆಕ್ಸ್ಟ್ ಟಿಗೋರ್ ಸರ್. ಟಿಗೋರ್ ಟಾಟಾ ಟಿಯಾಗೋ ಆದ್ಮೇಲೆ ಇದು ನ್ಯೂ ವೇರಿಯಂಟ್ ಬಂದಿರೋದು ಟಾಟಾ ಟಿಗೋರ್. ಇದು 2016 ಮಾಡಲ್. ಸೊ ಬರೀ ಕಲರ್ಗೆ ಸುಮಾರು ಜನ ಕೇಳ್ತಾರ, ಟಿಗೋರ್ ಅಲ್ಲಿ ಈ ಕಲರ್ ಬೇಕಂತ. ಸೊ ಬಂದ್ ನೋಡಿ, ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ, ಎಲ್ಲ ರೆಕಾರ್ಡೆಡ್ ವೆಹಿಕಲ್. ಟಾಟಾ ಟಿಗೋರ್ ಏನ್ ಮಾರ್ಕೆಟ್ ಪ್ರೈಸ್ ನಡೀತಾ ಇದೆ ಅಂತ ನೋಡ್ಕೊಂಡ್ ಬನ್ನಿ. ಬೆಸ್ಟ್ ಪ್ರೈಸ್ ಏನಾಗುತ್ತೋ ಮಾಡ್ಕೊಡ್ತೀನಿ. 10,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. 10,000 ಡೌನ್ ಪೇಮೆಂಟ್ ಮಾಡಿ. ಅಂಡ್ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸಿಂಗ್ ನಡೀತಿದೆ ಕಮೆಂಟ್ ಹಾಕಿ. ಹಾಗೆ ಸರ್ ನೆಕ್ಸ್ಟ್ ಸರ್ ವರ್ನಾ ನಿಮ್ಗೆ 2015 ಮಾಡಲ್, ಮ್ಯಾನ್ಯುಯಲ್ ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಸೊ ಯಾರೆಲ್ಲ ನಿಮ್ಗೆ ಡೀಸೆಲ್ ಅಲ್ಲಿ ವರ್ನಾ ನೋಡ್ತಾ ಇದೀರಾ, ಮ್ಯಾನ್ಯುಯಲ್ ನ್ಯೂ ಶೇಪ್, ಸೊ ನೋಡಬಹುದು ಗಾಡಿ. ಓಕೆ. ಇಂಟೀರಿಯರ್ ನಿಮ್ಗೆ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ ಗಾಡಿಯಲ್ಲಿ, ಪ್ರತಿಯೊಂದನು. ಫಾಗೋರು, ಡಿಫಾಗೋರು, ABS, ಏರ್ ಬ್ಯಾಗ್ಸ್, ಮ್ಯಾಗ್ವೀಲ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ. ಅಂಡ್ ಗಾಡಿ ಮಾತ್ರ ನೋಡಬಹುದು. ಬರೀ 10,000 ತಗೊಂಡ್ ಬಂದ್ರೆ ಬಟ್ ಕಂಡೀಷನ್ ಆಗಿರುತ್ತೆ ನಿಮ್ಗೆ. ಸರ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದೀನಿ, ದಯವಿಟ್ಟು ಸ್ಯಾಲರಿಡ್ ಇದ್ರೆ 10,000 ಡೌನ್ ಪೇಮೆಂಟ್ ಆಗುತ್ತೆ. ಬಿಸ್ನೆಸ್ ಪ್ರೊಫೈಲ್, ಇನ್ಕಮ್, GST, IT ಇದ್ರೆ 10,000 ಆಗುತ್ತೆ. ಇನ್ ಕೇಸ್ ಇದು ಎರಡೂ ಇಲ್ಲ ಅಂದ್ರೆ 50,000 ಇಂಟು 1 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕು. ಓಕೆ. ಮಾಡಲ್ ಯಾವ್ದು ಅಂತ ಹೇಳಿದ್ರಿ ಸರ್? 15 ಮಾಡಲ್, ಡೀಸೆಲ್ ಗಾಡಿ. ಅದು ಡೀಸೆಲ್ ವೇರಿಯಂಟ್. ಪ್ರೈಸಿಂಗ್ ಯಾವ್ದು ಅಂತ ಕಮೆಂಟ್ ಮಾಡಿ. ಹಾಗೆ ಸರ್ ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಐಟನ್ 2018 ಮಾಡಲ್ ಗಾಡಿ. ಸೊ ಸುಮಾರು ಜನ ಈ ಕಲರ್ ಅಲ್ಲಿ ಗ್ರ್ಯಾಂಡ್ ಐಟನ್ ಬೇಕಂತಾರೆ. ಸೊ ನೋಡ್ಬೋದು, ಗಾಡಿ ತುಂಬಾ ಚೆನ್ನಾಗಿದೆ.
ಸೊ ಈ ಪ್ರತಿ ಒಂದು ನ್ಯೂ ಇಯರ್ ಆಫರ್ ಅಲ್ಲಿ ಏನಿದೆ ಅಂದ್ರೆ ಎಲ್ಲಾ ಗಾಡಿಗೂ ನಿಮ್ಗೆ 3 ವರ್ಷ ವಾರಂಟಿ ಇದೆ, 10,000 ಡೌನ್ ಪೇಮೆಂಟ್ ಇದೆ, ಸರ್ಟಿಫೈಡ್ ವೆಹಿಕಲ್. ಸೊ ಪ್ರೈಸಿಂಗ್ ಗಳು ಕಮ್ಮಿ ಕೊಡ್ತಾ ಇದ್ದೀನಿ. ಸೊ ಒಂದ್ಸರಿ ಏನಾದ್ರೂ ಗಾಡಿ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ರ ಖಂಡಿತ ಐಡೆಂಟಿ ಕಾರ್ಡ್ ವಿಸಿಟ್ ಮಾಡಿ, ಗೂಗಲ್ ರಿವ್ಯೂ ನೋಡ್ಕೊಳ್ಳಿ. ನಿಮ್ಗೆ ಒಂದು ನಂಬಿಕೆ ಬರುತ್ತೆ, ಒಂದು ಬಿಲೀವ್ ಬರುತ್ತೆ. ಸೊ ಅದ್ರ ಪ್ರಕಾರ ನೀವು ಆನ್ಲೈನ್ ಅಲ್ಲಿ ಕುತ್ಕೊಂಡು ಪ್ರೈಸಸ್ ಚೆಕ್ ಮಾಡ್ಕೊಂಡು ಆಮೇಲೆ ನಮ್ಮ ಶೋರೂಮ್ ವಿಸಿಟ್ ಮಾಡಬಹುದು. ಖಂಡಿತ ಈ ಗಾಡಿ ಮೇಲೆ 10,000 ಡೌನ್ ಪೇಮೆಂಟ್ ಆಗುತ್ತೆ. ಸ್ಯಾಲರಿ ಚೆನ್ನಾಗಿರ್ಬೇಕು ಅಷ್ಟೇ. ಅದಾದ ನಂತರ ನಿಮಗೆ ಕಮೆಂಟ್ ಏನ್ ನಡೀತಿದೆ ಮಾರ್ಕೆಟ್ ಪ್ರೈಸ್ ಅದನ್ನು ಕಮೆಂಟ್ ಆಗೋದು ಮರಿಬೇಡಿ. ಅಂಡ್ ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್, ನೆಕ್ಸ್ಟ್ ಫಿಗೋ ನ್ಯೂ ಶೇಪ್ 2016 ಮಾಡಲು. ಸೆಕೆಂಡ್ ಓನರ್ ಗಾಡಿ ನಿಮಗೆ 76,000 ಡ್ರೈವರ್ಡ್ ಆಗಿದೆ. ಗಾಡಿ ಸಿಲ್ವರ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವ್ದೋ ತರ ಸ್ಕ್ರಾಚಸ್ ಡೆಂಟಿಂಗ್ ಪೇಂಟಿಂಗ್ ಇಲ್ಲ, ಒರಿಜಿನಲ್ ಇದೆ ಗಾಡಿ. ಸೊ ಎಲ್ಲ ಶೋರೂಮ್ ಇಷ್ಟೇ ಸಮೇತ ಸಿಗುತ್ತೆ ನಿಮ್ಗೆ. ಅಂಡ್ ಫ್ಯಾಬ್ರಿಕ್ ಬರುತ್ತೆ ನಿಮಗೆ ನೋಡಬಹುದು. ಅಂಡ್ ಫಿಗೋ ಟೈಟಾನಿಯಂ ವೇರಿಯಂಟ್ ಇಲ್ಲ ಸರ್, ಇದು ಮಿಡ್ ವೇರಿಯಂಟ್ ಬರುತ್ತೆ. ಓಕೆ. ಅಂಡ್ ನೆಕ್ಸ್ಟ್ ಇಯಾನ್ ಸರ್, ಇಯಾನ್ 2013 ಮಾಡಲ್ ಸರ್. ಈ ಗಾಡಿ ನಿಮ್ಗೆ ಎಲ್ಲ ಮ್ಯಾಗ್ನಾ ಎರಾ ಪ್ಲೇಸ್ ಬರುತ್ತೆ ನಿಮ್ಗೆ. ಪ್ರತಿಯೊಂದು ನಿಮ್ಗೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಸೊ ಯಾರೆಲ್ಲ ಲೋ ಬಜೆಟ್ ನೋಡ್ತಾ ಇದೀರಾ ಇಯಾನ್ ನೋಡ್ಬೋದು. ಸೊ ಈ ಗಾಡಿಗೂ ಕೂಡ ಲೋನ್ ಆಗುತ್ತೆ ನಿಮ್ಗೆ. ಈ ಗಾಡಿಗೂ ಅಷ್ಟೇ 10,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. ಓಕೆ. ಹಾಗೆ ಮಾರ್ಕೆಟ್ ಪ್ರೈಸ್ ಏನಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್, ಸರ್ ನೆಕ್ಸ್ಟ್ ವೆಹಿಕಲ್ i20 2012 ಮಾಡಲು ಮ್ಯಾಗ್ನಾ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್, ಹಿಸ್ಟ್ರಿ ಸಮೇತ ಇದೆ ಸರ್. ಬಂದ್ ಗಾಡಿ ನೋಡ್ಬೋದು. ಯಾರೆಲ್ಲ i20 ದಲ್ಲಿ ಈ ಶೇಪ್ ನೋಡ್ತಾ ಇದೀರಾ ಒಂದು ಕಮ್ಮಿ ಬಜೆಟ್ ಅಲ್ಲಿ, ಸೊ ಗಾಡಿ ಬಂದ್ಬಿಟ್ಟು ನೋಡ್ಬೋದು. ಓಕೆ. ಯಾವ ವೇರಿಯಂಟ್ ಅಂತ ಹೇಳಿದ್ರೆ ಸರ್? ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. ನಿಮಗೆ ಟಚ್ ಸಿಸ್ಟಮ್ ಬರುತ್ತೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ನಿಮಗೆ ನೋಡಬಹುದು ಇಂಟೀರಿಯರ್ ಯಾವ ತರ ಇದೆ ಅಂತ. ಇನ್ ಕೇಸ್ ಎಲೈಟ್ ಬೇಕು i20 ಈ ಶೇಪ್ ಒಂದು ಬರುತ್ತೆ, i20 ಎಲೈಟ್ ವೇರಿಯಂಟ್ ಬರುತ್ತೆ. ಇದು ಬಂದ್ಬಿಟ್ಟು 2014 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಈ ಗಾಡಿಗೂ ಅಷ್ಟೇ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ, 3 ವರ್ಷ ವಾರಂಟಿ ಸಿಗುತ್ತೆ, ಪ್ರತಿಯೊಂದು ನಿಮ್ಗೆ ಫೀಚರ್ಸ್ ಬಂದ್ಬಿಡುತ್ತೆ. ಸೊ ಬಂದ್ ಗಾಡಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತಗೊಂಡು. ಓಕೆ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ. ಓಡಿರೋ ಸರ್ ಇದು ನಿಮ್ಗೆ 57,000 ಸಮಥಿಂಗ್ ಓಡಿದೆ. ಓಕೆ. ಇಂಟೀರಿಯರ್ಗೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಬರುತ್ತೆ. ರೇರ್ ಸೈಡ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. 57,000 ಓಡಿರೋ ಗಾಡಿ. ಅಂಡ್ 3 ವರ್ಷ ಇಂಜಿನ್ ವಾರಂಟಿ ಕೂಡ ಸಿಗುತ್ತೆ ನಿಮಗೆ. ಬರೀ 10,000 ತಗೊಂಡ್ ಬಂದ್ರೆ ಈ ಗಾಡಿ ಸಿಗ್ತಿರೋದು. ಈ ಗಾಡಿ ಅಂತ ಅಲ್ಲ, ಎಲ್ಲಾ ಗಾಡಿನೂ 10,000ಕ್ಕೆ ಸಿಗ್ತಿರೋದು. ಸಿವಿಲ್ ಚೆನ್ನಾಗಿದ್ರೆ ಸಾಕು. ಅಂಡ್ ಸ್ಯಾಲ್ರಿ 30,000 ಆಗಿದ್ರೆ ನಿಮ್ಗೆ ಯಾವುದೇ ಗಾಡಿ ಮೇಲೂ 10,000 ತಗೊಂಡ್ ಬಂದ್ರೆ ನಿಮ್ಮ ಕನಸಿನ ಗಾಡಿ ತಗೊಂಡು ಹೋಗ್ಬೋದು, ನಿಮ್ಮ ಮನೆ ಮುಂದೆ ಪಾರ್ಕ್ ಮಾಡಬಹುದು ಅಂತ. ಸರ್ ನೆಕ್ಸ್ಟ್ ಸರ್ ಈ ಗಾಡಿ ಬಂದ್ಬಿಟ್ಟು ಸ್ಕೋಡಾ ಸೂಪರ್ 2010 ಮಾಡಲ್, MH ನಂಬರ್. ಸೊ MH ನಂಬರ್ಗೆ ಕಾರ್ ಲೋನ್ ಆಗಲ್ಲ, ಸ್ಯಾಲರಿ ಇದ್ರೆ ಪರ್ಸನಲ್ ಲೋನ್ ಮಾಡಿ ಕೊಡ್ತೀನಿ. ಇದಕ್ಕೂ ಅಷ್ಟೇ 10,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ಕೊಡ್ತೀನಿ. ಟಾಪ್ ಅಂಡ್ ಎಲಿಗೆನ್ಸ್ ವೇರಿಯಂಟ್ ಬಂದ್ಬಿಡುತ್ತೆ. ವಿತ್ ಸನ್ರೂಫ್ ಬರುತ್ತೆ, ಮ್ಯಾಗ್ವಿಲ್ ಏರ್ ಬ್ಯಾಗ್ ABS ಎಲ್ಲ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಸೊ ಲಕ್ಸುರಿ ಪ್ರೀಮಿಯಂ ಅಂತ ಹೇಳ್ಬೋದು ಸ್ಕೋಡಾ ಸೂಪರ್. ಸೊ ಈ ಗಾಡಿ ಸರ್ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಕಡಿಮೆದಲ್ಲಿ ಪ್ರೈಸ್ ಅಲ್ಲಿ ಕೊಡ್ತೀನಿ. ಒಂದು ಇಯಾನ್ i20 ಪ್ರೈಸ್ ಅಲ್ಲಿ ಕೊಡ್ತೀನಿ, ತಗೊಂಡೋಗ್ಬೋದು. ಸೊ ಗೆಸ್ ಮಾಡ್ಬೋದಾ ಕಮೆಂಟ್ ಅಲ್ಲಿ? ಆರಾಮಾಗಿ ಇಯಾನ್ ಪ್ರೈಸ್ ಏನಿದೆ ಕಮೆಂಟ್ ಅಲ್ಲಿ ಹಾಕಿ, ಆ ಪ್ರೈಸ್ ಗೆ ನಾನು ಸೂಪರ್ ಕೊಡ್ತೀನಿ. ಅಲ್ಲ, ಈ ಗಾಡಿ ಗೆಸ್ ಮಾಡ್ಬೋದಾ ಏನ್ ಕಮ್ಮಿ ಅಂತಂದ? ಬಟ್ ಸರ್ ಒಂದ್ ಕೆಲಸ ಮಾಡೋಣ, ಈ ಗಾಡಿ ಪರ್ಫೆಕ್ಟ್ ಪ್ರೈಸ್ ಹೇಳಿದ್ರೆ ಅದಕ್ಕೆ ಡಿಸ್ಕೌಂಟ್ ಕೊಡ್ತೀರಾ? ಕಮೆಂಟ್ ಅಲ್ಲಿ ಅವ್ರು ಮಾಡಬೇಕು. ಖಂಡಿತ ಖಂಡಿತ ಕೊಡ್ತೀನಿ. ಎಕ್ಸಾಕ್ಟ್ ಪ್ರೈಸ್ ಅವ್ರು ಕಮೆಂಟ್ ಮಾಡಿ. ಎಕ್ಸಾಕ್ಟ್ ಪ್ರೈಸ್ ಈಗ ಪ್ರೈಸಸ್ ಏನಾದ್ರು ಟೋಟಲ್ ಎಕ್ಸಾಕ್ಟ್ ಪ್ರೈಸಸ್ ಏನಿದೆ ಅಂತ ಚೆಕ್ ಮಾಡ್ಬೇಕಂದ್ರೆ ನಮ್ ವಾಟ್ಸ್ಆಪ್ ಕ್ಯಾಟಲಾಗ್ ಇರುತ್ತೆ. ವಾಟ್ಸ್ಆಪ್ ಕ್ಯಾಟಲಾಗ್ ಅಲ್ಲಿ ಪ್ರೈಸಸ್ ಇರುತ್ತೆ, ಬಟ್ ಆ ಕ್ಯಾಟಲಾಗ್ ಪ್ರೈಸಸ್ ಕೊಡಲ್ಲ ನಿಮ್ಗೆ. ಅದರಲ್ಲಿ ಡಿಸ್ಕೌಂಟ್ ಮಾಡಿ ನಿಮ್ಗೆ ಅಪ್ ಟು 1 lakh ಡಿಸ್ಕೌಂಟ್ ಮಾಡಿ ಗಾಡಿ ಕೊಡ್ತೀನಿ, 3 ವರ್ಷ ವಾರಂಟಿ ಸಮೇತ. ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ ರಾಪಿಡೋ 2014 ಮಾಡಲ್ ಡೀಸೆಲ್ ವೇರಿಯಂಟ್. ಯಾರೆಲ್ಲ ಸ್ಕೋಡಾ ರಾಪಿಡೋ ಡೀಸೆಲ್ 14 ನೋಡ್ತಾ ಇದ್ದೀರಾ, ಈ ಗಾಡಿ ಇಷ್ಟೇ ಸರ್. ನಿಮ್ಗೆ 2012 ಮಾಡಲ್ ರೇಟ್ ಅಲ್ಲಿ 2014 ಮಾಡಲ್ ಗಾಡಿ ಕೊಡ್ತೀನಿ, ತಗೊಂಡೋಗ್ಬೋದು. ಖಂಡಿತ. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ನಿಮ್ಗೆ ಗಾಡಿ ತಗೊಳ್ಳೋದು ಓಡಿಸೋದು ಯಾವುದೇ ಗಾಡಿ ತಗೊಂಡ್ರು 3 ವರ್ಷ ನಿಮ್ಗೆ ಇಂಜಿನ್ ವಾರಂಟಿ ಸಿಕ್ಕೇ ಸಿಗುತ್ತೆ. ಇನ್ನೊಂದು ಬೇಕಂತಂದ್ರೆ ಮತ್ತೊಂದು ಇದು ಸನ್ರೂಫ್ ಗಾಡಿ, ಮತ್ತೆ ಸೂಪರ್ ಇದೆ ವಿತ್ ಸನ್ರೂಫ್ ಗಾಡಿ. ಇದು ಕರ್ನಾಟಕ ಗಾಡಿ. ಸೊ ಈ ಗಾಡಿಗೂ ನಿಮ್ಗೆ ಏನಾದ್ರು ಲೋನ್ ಬೇಕಾದ್ರೆ ಖಂಡಿತ ಮಾಡಿಕೊಡ್ತೀನಿ. ಇದು ನಿಮ್ಗೆ ಪ್ರೀಮಿಯಂ ಸೆಗ್ಮೆಂಟ್ ಬಂದ್ಬಿಡುತ್ತೆ, ಎಲ್ಲ ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಸೊ ಸ್ಕೋಡಾ ಲವರ್ಸ್ ಗೆ ಗೊತ್ತಿರುತ್ತೆ ಸೂಪರ್ ಅಂದ್ರೆ ಏನಂತ. ಸುಮಾರು ಜನ ಸೂಪರ್ ತಗೊಳ್ಳೋಣ ಬಜೆಟ್ ಜಾಸ್ತಿ ಅಂತ ಹೇಳ್ತಾರೆ, ಬಟ್ ಕಡಿಮೆ ಬಜೆಟ್ ಅಲ್ಲಿ ಸ್ಕೋಡಾ ಸೂಪರ್ ಕೊಡ್ತಾ ಇದ್ದೀನಿ ವಿತ್ ಸನ್ರೂಫ್ ಎಲಿಗೆನ್ಸ್ ಟಾಪ್ ಎಂಡ್ ಇರೋದು. ಬಂದು ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಅದ್ರ ಜೊತೆ ಏನಾದ್ರು ಜೆಟ್ಟಾ ನೋಡ್ತಾ ಇದೀರಾ, 2 ಲೀಟರ್ ಇಂಜಿನ್ ಡೀಸೆಲ್ ಗಾಡಿ. ನಿಮ್ಗೆ 2013 ಮಾಡಲ್ ಜೆಟ್ಟಾ ಹೈಲೈನ್ ಟಾಪ್ ಎಂಡ್ ಬರುತ್ತೆ. ಈ ಗಾಡಿಗೂ ಅಷ್ಟೇ ನಿಮ್ಗೆ 10,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ಕೊಡ್ತೀನಿ. ಈ ಗಾಡಿಗೂ ಅಷ್ಟೇ 3 ವರ್ಷ ವಾರಂಟಿ ಬರುತ್ತೆ, ಪ್ರತಿಯೊಂದು ಫೀಚರ್ಸ್ ಬರುತ್ತೆ. 10,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಇನ್ನೇನ್ ಬೇಕು ಸರ್ ಆಫರ್? ನನ್ಗಂತೂ ಗೊತ್ತಿಲ್ಲ, ಇಷ್ಟಂತ ನಾನು ಆಫರ್ ಕೊಡ್ತೀನಿ. ಖಂಡಿತ. ಇದು ಬೇಡ ಅಂತಂದ್ರೆ ಇದ್ರ ಮರಿ ತಮ್ಮ ಅಂತ ಹೇಳ್ಬೋದು ಸರ್. ವೋಲ್ಕ್ಸ್ವ್ಯಾಗನ್ ಪೋಲೋ ತುಂಬಾ ಜನ ಕೇಳ್ತಾರೆ, ಪೆಟ್ರೋಲ್ ವೇರಿಯಂಟ್ ಅಲ್ವಾ ಸರ್? ಪೋಲೋ 2016 ಮಾಡಲ್ ಕಂಫರ್ಟ್ ಲೈನ್ ಪೆಟ್ರೋಲ್ ಗಾಡಿ ಬರುತ್ತೆ. ಸೊ 16 ಮಾಡಲ್ ಪೋಲೋ ಏನ್ ರೇಟ್ ನಡೀತಾ ಇದೆ ಮಾರ್ಕೆಟ್ ಚೆಕ್ ಮಾಡ್ಕೊ ಬನ್ನಿ. ಅದರಿಂದ 50,000 ರೂಪಾಯಿ ಕಡಿಮೆ ಮಾಡಿ ಕೊಡ್ತೀನಿ. 10,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಕಂಫರ್ಟ್ ಲೈನ್ ಪೆಟ್ರೋಲ್ ಬರುತ್ತೆ. 2016 ಮಾಡಲ್ ಪೋಲೋನು. ಓಕೆ. ಓಡಿರೋದು ಸರ್ ಇದು ಆಲ್ಮೋಸ್ಟ್ 50,000 ಓಡಿದೆ. ಓಕೆ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಟೊಯೋಟಾ ಇಟಿಯೋಸ್ ಸರ್ 2011 ಮಾಡಲ್ ಇಟಿಯೋಸ್ ಸರ್. ಈ ಗಾಡಿಗೆ 1 ಲಕ್ಷ ಕಡಿಮೆ ಮಾಡಿ ಕೊಡ್ತೀನಿ ಸರ್. 1 ಲಕ್ಷ ಕಡಿಮೆ 1 ಲಕ್ಷ ಕಡಿಮೆ ಮಾಡಿ ಟೊಯೋಟಾ ಇಟಿಯೋಸ್ ಕೊಡ್ತಾ ಇದ್ದೀನಿ. ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಡ್ ಬನ್ನಿ ಏನಿದೆ ಅಂತ.
Okay. ಸರ್ ಈಗ ಇಟಿಯೋಸ್ ಈ ರೇಟ್ಗೆ ಸಿಗ್ತಾ ಇದೆ ಅಂತ ನನ್ಗೆ ತೋರಿಸಿ, ಓಕೆ ಅದ್ರಲ್ಲಿ 1 ಲಕ್ಷ ಕಡಿಮೆ ಮಾಡಿ ಚಾಲೆಂಜ್ ಆಗಿ ಹೇಳ್ತಿದ್ದೀನಿ, ಕಡಿಮೆ ಮಾಡಿ ಕೊಡ್ತೀನಿ ಸರ್. ಅಂಡ್ ನಿಮ್ಗೆ ಗಾಡಿ ಇಷ್ಟ ಆದ್ರೆ ಅದು ಸಿಂಗಲ್ ಓನರ್ ಗಾಡಿ 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಓಕೆ ತಗೊಂಡೋಗ್ಬೋದು ಸರ್. ಓಕೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಬಲಿನೋ. ಸರ್ ಬೆಲೋನೋ ತೋರಿಸಿ ಅಂತ ಫಸ್ಟ್ ಸಿಯಾಸ್ ನೋಡ್ಕೊಳ್ಳಿ. ಓಕೆ ಸೊ ಸಿಯಾಸ್ ಬಂದ್ಬಿಟ್ಟು 2015 ಮಾಡಲ್ ಪೆಟ್ರೋಲ್ ವೇರಿಯಂಟ್ ವಿಟಿ ಬರುತ್ತೆ ನಿಮ್ಗೆ. ಈ ಗಾಡಿ ಕೂಡ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಈ ಗಾಡಿಗೂ 10,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕೊಡ್ತೀವಿ. ಸಡನ್ ಅಲ್ಲಿ ಮಾರುತಿದಲ್ಲಿ ಯಾರು ನೋಡ್ತಾ ಇದ್ರೆ ನೋಡ್ಬೋದು. ಸೊ ಸಿಯಾಸ್ ಅವೈಲೇಬಲ್ ಇದೆ, 2 ಇತ್ತು, 1 ಸೋಲ್ಡ್ ಆಗಿದೆ. ಸೊ ಇದು ಸೇಲ್ ಆಗಕ್ ಮುಂಚೆ ಬನ್ನಿ ಗಾಡಿ ತಗೊಂಡೋಗಿ. ಈಗ ವಿಡಿಯೋ ಹಾಕಿದ್ಮೇಲೆ ಸಪೋಸ್ 15 ದಿವಸ ಓಡುತ್ತೆ, ಒಂದೊಂದು ತಿಂಗಳು ವಿಡಿಯೋ ಓಡ್ತಾ ಇರುತ್ತೆ. ಏನ್ ಸರ್ ಸುಮ್ನೆ ವಿಡಿಯೋ ಮಾಡೋದಾ, ಗಾಡಿ ಫೋನ್ ಮಾಡ್ರೆ ಗಾಡಿನೇ ಇಲ್ಲ ಅಂತೀರಾ ಅಂದ್ರೆ, ಸರ್ ಗಾಡಿ ಇದ್ರೆ ನಾವು ಗಾಡಿ ವಿಡಿಯೋ ಮಾಡೋದೇ ಗಾಡಿ ಸೇಲ್ ಮಾಡಕ್ಕೆ, ಇದ್ರೆ ಕೊಡ್ತೀವಿ. ಸೊ ಏನೇ ಕೇಳ್ತಿದ್ರು ಅಂದ್ರೆ ಇನ್ ಕೇಸ್ ಗಾಡಿ ಇಷ್ಟ ಆಗಿದ್ರೆ ವೇಟ್ ಮಾಡಬೇಡಿ, ಬಂದ್ಬಿಟ್ಟು ನೋಡ್ಕೊಂಡು ತಗೊಂಡೋಗಿ. ಖಂಡಿತ. ಅಂಡ್ ಇದು ಮಾಡಲ್ ಹೇಳಿದಿರಾ. ಅಂಡ್ ಓನರ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಆಗಿರುತ್ತೆ. ಹಾಗೆ ಬಲಿನೋ ಸರ್, ಇದು ಸಿಂಗಲ್ ಓನರ್ ವೆಹಿಕಲ್ ಅಂತ ಅನ್ಕೋತೀನಿ. ಹೌದು ಸರ್. ಹೇಳಿ. 2017 ಮಾಡಲ್ ಆಲ್ಫಾ ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ ಸರ್. ಬೆಲೋನೋ ಎಲ್ಲ ಪ್ರತಿಯೊಂದು ಫೀಚರ್ಸ್ ಬರುತ್ತೆ ನಿಮಗೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಸೊ ಯಾರೆಲ್ಲ ಬೆಲೋನಲ್ಲಿ ನೋಡ್ತಿದ್ದೀರಾ ನೋಡ್ಕೊಂಡ್ ಬನ್ನಿ, ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಡ್ ಬನ್ನಿ. 70,000 to 80,000 ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. 10,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. ಖಂಡಿತ. ಏಕೆ ನೆಕ್ಸ್ಟ್ ವೆಹಿಕಲ್ ಸರ್? ಸ್ಕೋಡಾ ರಾಪಿಡ್ ಸರ್. 2016 ಮಾಡಲ್ ಆಟೋಮೆಟಿಕ್ ಬರುತ್ತೆ ಗಾಡಿ. ಓಕೆ ಸೊ ಯಾರೆಲ್ಲ ಆಟೋಮೆಟಿಕ್ ಅಲ್ಲಿ ಸ್ಕೋಡಾ ರಾಪಿಡ್ ನೋಡ್ತಾ ಇದೀರಾ, ಸೊ ಬಂದ್ ಗಾಡಿ ನೋಡ್ಬೋದು. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ, ವಿತ್ ಆಟೋಮೆಟಿಕ್ ಇದೆ, ಟಾಪ್ ಎಂಡ್ ಇದೆ, ಎಲ್ಲ ತರ ಫೀಚರ್ಸ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ, 3 ವರ್ಷ ವಾರಂಟಿ ಇದೆ, ಎಲ್ಲ ಸರ್ಟಿಫೈಡ್ ಕಂಪ್ಲೀಟ್ ಆಗಿದೆ. ಸೊ ಮನೆ ಹತ್ರ ಕಳಿಸ್ಬೇಕಾ ಕಳಿಸ್ತೀನಿ, ಗ್ಯಾರೇಜ್ ಕಳಿಸ್ಬೇಕಾ ಕಳಿಸ್ತೀನಿ, ಶೋರೂಮ್ ಕಳಿಸ್ಬೇಕಾ ಕಳಿಸ್ತೀನಿ, ಎಲ್ಲಿ ಬೇಕಾದ್ರೂ ತಗೊಂಡೋಗಿ ಚೆಕ್ ಮಾಡ್ಕೊಳ್ಳಿ. ಸರ್ಟಿಫೈಡ್ ಆಮೇಲೆ ಗಾಡಿ ತಗೊಂಡೋಗಿ. ಓಕೆ ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ ಪೋಲೋ 2014 ಮಾಡಲ್ ಹೈಲೈನ್ ಪೆಟ್ರೋಲ್ ಬರುತ್ತೆ. ಸೊ ಯಾರೆಲ್ಲ ಪೋಲೋದಲ್ಲಿ ಹೈಲೈನ್ ನೋಡ್ತಾ ಇದೀರಾ, ಅದು ಪೆಟ್ರೋಲ್ ಗಾಡಿ. ಸೊ ಬಂದ್ಬಿಟ್ಟು ಗಾಡಿ ನೋಡ್ಕೊಂಡು ತಗೊಂಡೋಗ್ಬೋದು. ಹೈಲೈನ್ ಆಗಿರುತ್ತೆ, ಫುಲ್ಲಿ ಟಾಪ್ ಎಂಡ್ ಆಗಿರೋದು. 10,000 ಪೋಲೋಗೂ 10,000 ಸರ್. ಪೋಲೋ ಯಾರು ನೋಡ್ತಾ ಇದೀರಾ 10,000 ತಗೊಂಡ್ಬನ್ನಿ, ಪೋಲೋ ತಗೊಂಡೋಗಿ. ಎರಡನೇ ಪೋಲೋ ಕೊಡ್ತಿರೋದು ನಿಮಗೆ. ಕಂಫರ್ಟ್ ಲೈನ್ ಬೇಕಾ, ಹೈಲೈನ್ ಬೇಕಾ, ಮಿಡ್ ವೇರಿಯಂಟ್ ಯಾವ್ದು ಬೇಕಾದ್ರೂ ತಗೊಂಡು. ಓಕೆ ಹಾಗೆ ಸರ್ ನೆಕ್ಸ್ಟ್ ಸರ್ ಸ್ಕೋಡಾ ಫ್ಯಾಬಿಯಾ ನಿಮ್ಗೆ 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್. ಸೊ ಈ ಗಾಡಿನೂ ಅಷ್ಟೇ ಸರ್. ಬೇಡ ಅಂದ್ರೆ 70,000 to 80,000 ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ಏನ್ ಮಾರ್ಕೆಟ್ ವ್ಯಾಲ್ಯೂ ಇದೆ, ಮನೆಯಲ್ಲಿ ಕುತ್ಕೊಳ್ಳಿ, ಫೋನ್ ಓಪನ್ ಮಾಡಿ, ಸುಮಾರು ಗಾಡಿ, ಸುಮಾರು ಶೋರೂಮ್ ಸಿಗುತ್ತೆ. ಯಾವ ಶೋರೂಮ್ ಅಲ್ಲಿ ಏನೇನ್ ಪ್ರೈಸ್ ಇದೆ ನೋಡ್ಕೊಂಡ್ ಬನ್ನಿ. ಸರ್ ಈ ಶೋರೂಮ್ ಅಲ್ಲಿ ಈ ಪ್ರೈಸ್ ಇದೆ ಅಂತ ತೋರಿಸಿ, ಅದರಿಂದ ನಿಮ್ಗೆ 50,000 ಇಂದ 1 ಲಕ್ಷವರೆಗೂ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ತಗೊಂಡೋಗಿ 10,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. ಓಕೆ ಲಕ್ಸುರಿ ವೆಹಿಕಲ್ಗೂ 10,000ನಾ? ಖಂಡಿತ ಸರ್. ಲಕ್ಸುರಿ ವೆಹಿಕಲ್ ಅಂತ ಹೇಳ್ತಿದಿರಲ್ಲ, ಈಗ ಎಕ್ಸಾಂಪಲ್ ಆಗಿ ನಾನು ಹೇಳ್ತೀನಿ ನೋಡಿ. ಈಗ ವಿಡಿಯೋ ಪ್ರೈಸಿಂಗ್ ಹೇಳ್ತಿದ್ದೀನಲ್ಲ, ಈ ಗಾಡಿಗೆ ಎಕ್ಸಾಂಪಲ್ ಆಗಿ ಹೇಳ್ಬಿಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ಕರ್ನಾಟಕ ಗಾಡಿ 16 ಲಕ್ಷ ಮಾರ್ತಾವ್ರೆ, ಓಕೆನಾ. ಇದು ನಾನು ಕರ್ನಾಟಕ ಮಾಡಿಬಿಟ್ಟು ನಿಮ್ಗೆ 11 ಲಕ್ಷ ಕೊಡ್ತೀನಿ. 11 ಲಕ್ಷಕ್ಕೆ ಕರ್ನಾಟಕ ಬೇಡ, 8 ಲಕ್ಷಕ್ಕೆ, 8 ಲಕ್ಷನೂ ಬೇಡ ಸರ್, 7,80,000 ಕೊಡ್ತೀನಿ. ತಗೊಂಡೋಗಿ ಆಡಿ ಪ್ರೀಮಿಯಂ A3 ಡೀಸೆಲ್ ಸಿಂಗಲ್ ಓನರ್ ಸರ್ಟಿಫೈಡ್ ವೆಹಿಕಲ್, 3 ವರ್ಷ ವಾರಂಟಿ ಸಮೇತ 8,80,000ಗೆ 7,80,000 ಕೊಡ್ತೀನಿ. ತಗೊಂಡೋಗ್ಬೋದು. ಮಾರ್ಕೆಟ್ ವ್ಯಾಲ್ಯೂ 15 ಲಕ್ಷ ಇದೆ. ಎಕ್ಸಾಂಪಲ್ ಆಗಿ ಈ ಗಾಡಿಗೆ ತಿಳ್ಕೊಂಡಿದ್ದೀರಂದ್ರೆ ಪ್ರತಿಯೊಂದು ಗಾಡಿಗೂ ತಿಳ್ಕೊಳ್ಳಿ, ಇದೇ ತರ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಓಕೆ ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಇನ್ನೊಂದು ಇರೋದು i10 ಸರ್. ಹೇಳಿ ಸರ್ i10 2011 ಮಾಡಲು. ಸೊ ಪೆಟ್ರೋಲ್ ವೇರಿಯಂಟ್ ಯಾರೆಲ್ಲ ನೀವು i10 ನೋಡ್ತಾ ಇದೀರಾ ನೋಡ್ಬೋದು. ಒಂದು ಕಾಂಪ್ಯಾಕ್ಟ್ ಆಫೀಸ್ ಯೂಸ್ಗೆ ಅಥವಾ ಲಾಂಗ್ ರಫ್ ಯೂಸ್ಗೆ ಅಂತ ತಗೊಂಡ್ತಾರೆ. ಸೊ ಒಂದು ಒಳ್ಳೆ ಬಜೆಟ್ ಇಲ್ಲಿದೆ, ಬಂದು ನೋಡ್ಕೊಂಡು ತಗೊಂಡೋಗ್ಬೋದು. ಈ ಗಾಡಿಗೂ ಅಷ್ಟೇ 10,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆ ಹಾಗೆ ಸರ್ ಓಡಿರೋದು ಅಂದಾಜು ಸರ್ ಇದು ಆಲ್ಮೋಸ್ಟ್ 65,000 ಓಡಿದೆ. 65,000. ಹಾಗೆ ಡಸ್ಟರ್ ನೋಡೋರಿಗೆ ಸರ್ ಸರ್ RX X ವೇರಿಯಂಟ್. ಈಗ ವೇರಿಯಂಟ್ ಅಲ್ಲೂ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ, ತಿಳ್ಕೊಳ್ಳಿ. ಈಗ ನಾನು i10 ತೋರಿಸ್ತೀನಿ ಅಂದ್ರೆ i10 ಅಲ್ಲಿ 4 ವೇರಿಯಂಟ್ ಬರುತ್ತೆ. ಪ್ರೈಸಿಂಗು ಡಿಫ್ರೆಂಟ್ ಆಗಿ ಬರುತ್ತೆ. ಆ ತರ ಎಲ್ಲಾ ಗಾಡಿಗೂ ಪ್ರೈಸಸ್ ಡಿಫ್ರೆಂಟ್ ಬರುತ್ತೆ. ಈಗ ನಾನು ಡಸ್ಟರ್ ತೋರಿಸ್ತಾ ಇದೀನಿ ಅಂದ್ರೆ ಡಸ್ಟರ್ ಅಲ್ಲಿ ಬೇಸಿಕ್ ಇರುತ್ತೆ. ಬೇಸಿಕ್ ನಿಮ್ಗೆ 5 ಲಕ್ಷಕ್ಕಿದೆ ಅಂತ ನಾನು ಟಾಪ್ ಎಂಡ್ 5 ಲಕ್ಷ ಕೊಡಕ್ಕಾಗಲ್ಲ. ಅರ್ಥ ಆಯ್ತಾ ಸರ್? ಎಕ್ಸಾಂಪಲ್ ಆಗಿ ಹೇಳ್ತಾ ಇದೀನಿ. 2019 ಮಾಡಲು RX X ಟಾಪ್ ಎಂಡ್ ಗಾಡಿ, ಎಲ್ಲಾ ಫೀಚರ್ ಬರುತ್ತೆ, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊ ಬನ್ನಿ. ಈ ಗಾಡಿ 1 ಲಕ್ಷ ಕಡಿಮೆ ಕೊಡ್ತೀನಿ. 1 ಲಕ್ಷ ಕಮ್ಮಿ ಆಗಿ ಸಿಗುತ್ತದೆ ನಿಮಗೆ. ಫುಲ್ಲಿ ಟಾಪ್ ಎಂಡ್ ಎಲ್ಲಾನು ಫೀಚರ್ಸ್ ಬರುತ್ತೆ. ಅಂಡ್ ಓಡಿರೋದು ಸರ್ ಇದು? ಸರ್ ಇದು ಓಡಿರೋದು ಆಲ್ಮೋಸ್ಟ್ 45,000 ಡ್ರೈವನ್ ಆಗಿದೆ. 45,000. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ ಸರ್. ಈ ಗಾಡಿಗೂ ರಿವೀಲ್ ಮಾಡ್ತೀನಿ ಸರ್ ಪ್ರೈಸಿಂಗು, ಯಾಕಂದ್ರೆ ಜನಕ್ಕೆ ಗೊತ್ತಾಗ್ಲಿ ನಾನು ಯಾವ ತರ ಆಫರ್ ಕೊಡ್ತಾ ಇದೀನಿ ಅಂತ ಅಷ್ಟೇ. ಜಸ್ಟ್ ರಿವೀಲ್ ಮಾಡ್ತಾ ಇರೋದು. 2019 RX X ವೇರಿಯಂಟ್ ಡಸ್ಟರ್ ಪೆಟ್ರೋಲ್ 19 ಮಾಡಲ್ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆ ಚೆಕ್ ಮಾಡಿ. ಏನ್ ರೇಟ್ ಇದ್ರ ಅಂತ ನಾನೇ ಹೇಳ್ತೀನಿ. ಅದರ್ ಶೋರೂಮ್ ಅದರ್ಸ್ ಕಡೆ ನೋಡಿ ನೀವು 8 ಲಕ್ಷವರೆಗೂ ಸೇಲ್ ಮಾಡ್ತಾವ್ರೆ. 8 ಲ್ಯಾಕ್ ವರೆಗೂ. ಈ ಗಾಡಿ ನಾನು 6,80,000 ಕೊಡ್ತೀನಿ. ಎಷ್ಟು ಕಮ್ಮಿ ಆಯ್ತು ಸರ್? 2 ಲಕ್ಷ. 1,20,000 ಕಮ್ಮಿ ಆಯ್ತು. 1,20,000 ಕಮ್ಮಿ ಆಯ್ತು. ಈ ಗಾಡಿ ಒಂದ್ ಗಾಡಿಯಲ್ಲಿ 1,20,000 ಕಡಿಮೆ ಕೊಡ್ತಾ ಅಂದ್ರೆ ಪ್ರತಿಯೊಂದು ಗಾಡಿಗೂ ಇದೇ ತರ ಆಫರ್ ಇರುತ್ತೆ. ಸೊ ಈ ಪ್ರೈಸಿಂಗ್ ನೀವು ಮನೆಯಲ್ಲಿ ಕುತ್ಕೊಳ್ಳಿ. ಡಸ್ಟರ್ 19 ಮಾಡಲ್ RX ವೇರಿಯಂಟ್ ಟಾಪ್ ಎಂಡ್ ಹಾಕಿ ಏನ್ ಪ್ರೈಸ್ ಇದೆ 8 ಲಕ್ಷ ಇಲ್ಲ ಅಂದ್ರೆ ಕೇಳಿ ನೀವು. 8 ಲಕ್ಷ ಇದೆ,
6,80,000ಗೆ ಟಾಪ್ ಪಾಯಿಂಟ್ ಕೊಡ್ತಾ ಇದೀನಿ, ತಗೊಂಡು ಅದು ಕರ್ನಾಟಕ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಸರ್ ಜಾಜ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಆಲ್ಮೋಸ್ಟ್ ನಿಮ್ಗೆ 65,000 ಡ್ರಿವೆಂಡ್ ಆಗಿದೆ. ಮೆರೂನ್ ಕಲರ್ ಅಲ್ಲಿ ಸುಮಾರು ಜನ ನೋಡ್ತಾರೆ. ಸೊ ಹೋಂಡಾ ಜಾಜ್ ಒಳ್ಳೆ ಕಂಫರ್ಟಬಲ್ ಆಗಿರುತ್ತೆ, ಒಳ್ಳೆ ಮೈಲೇಜ್ ಇರುತ್ತೆ, ಲೋ ಮೇಂಟೆನೆನ್ಸ್ ಇರುತ್ತೆ. Okay. ಸುಮಾರು ಜನ ಪಿಕ್ ಮಾಡ್ತಾರ ಇದನ್ನ. ಸೊ ನೋಡ್ಬಿಟ್ಟು ನಿಮ್ ಸೆಲೆಕ್ಟೆಡ್ ಪ್ರಕಾರ ನೀವು ನೋಡ್ಕೊಂಡು ತಗೊಂಡು ಹೋಗಬಹುದು. ಗಾಡಿ ತುಂಬಾ ಚೆನ್ನಾಗಿದೆ, ಬಂದ್ ನೋಡಿ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಮೊಬಿಲಿಯೋ ಸರ್ 7 ಸೀಟರ್. ಈಗ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ 7 ಸೀಟರ್ ಅಲ್ಲಿ ಮೈಲೇಜ್ ಬರಲ್ಲ ಅಂತ ಬ್ಯಾಕ್ವರ್ಡ್ ಹೊಡಿತಾರೆ. ಓಕೆ, ಓಕೆನಾ, ಅಥವಾ ಖರ್ಚು ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ ಅಂತ ಮೈಂಡ್ ಅಲ್ಲಿ ಬರುತ್ತೆ. ಸೊ ಹೋಂಡಾ ಮೆಬಿಲಿಯೋ ಹೋಂಡಾ ಗಾಡಿ ಯಾವ ತರ ಅಂದ್ರೆ ಲೋ ಮೇಂಟೆನೆನ್ಸ್ ಬರುತ್ತೆ. ನಾರ್ಮಲ್ ನಿಮ್ಗೆ ಐಟೆನ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು, ಆ ತರ ಮೇಂಟೆನೆನ್ಸ್ ಬರುತ್ತೆ. ಸೊ ನಿಮ್ಗೆ 7 ಸೀಟರ್ ಗಾಡಿ ಸಿಗ್ಬಿಡುತ್ತೆ. ಮತ್ತೆ ಅದ್ರ ಜೊತೆಗೆ ಮೈಲೇಜ್, ಒಳ್ಳೆ ಮೈಲೇಜ್ 18 ಇಂದ 20ವರೆಗೂ 7 ಸೀಟರ್ ಗಾಡಿ ಮೈಲೇಜ್ ತಗೊಂತೀರಂದ್ರೆ ಕಣ್ ಮುಚ್ಕೊಂಡು ತಗೊಂಡ್ ಹೋಗ್ತೀರಾ. ಸೊ ಆ ತರ ವಿದೇಶಕ್ಕೆ ಮೆಬಿಲಿಯೋವನ್ನು ಹೋಂಡಾವನ್ನು ಬಿಟ್ಟಿದ್ದು. ಸೊ ಇದೇ ತರ ಸೆಲ್ಲಿಂಗು ಇದೆ. ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋದಲ್ಲಿ 2-3 ಇತ್ತು, ಈಗ ಒಂದಿದೆ, ಬಂದ್ಬಿಟ್ಟು ನೋಡ್ಕೊಂಡು ಅಂಡ್ ಲಾಸ್ಟ್ ವಿಡಿಯೋದಲ್ಲಿ ನೀವೇ ಹೇಳಿದ್ರಿ ಸರ್ ಆಲ್ಮೋಸ್ಟ್ IND ಕಾರ್ಸ್ ಅಲ್ಲಿ ಮೊಬಿಲಿಯೋಗಳು ಜಾಸ್ತಿ ಎಲ್ಲ ಪ್ರತಿಯೊಂದು ಗಾಡಿ ಹೋಗ್ತಾ ಇರುತ್ತೆ ಸರ್. ಪ್ರತಿಯೊಂದು ತಿಂಗಳು ಗಾಡಿ ಮೆಬಿಲಿಯೋ ಇರುತ್ತೆ, ಹೋಗ್ತಾ ಇರುತ್ತೆ ಅಂಡ್ ಫಾಸ್ಟ್ ಮೂವ್ಮೆಂಟ್ ಆಗಿರುತ್ತೆ. ಅಂಡ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಎಲ್ಲ ಹಾಕಿದ್ದಾರೆ ನೋಡಬಹುದು. ಹೌದು. ಇನ್ನೊಂದು ಗಾಡಿ ಬೇಕಂತಂದ್ರೆ ಇರೋದು ಸರ್. ಸೊ ಇನ್ನೊಂದು ಗಾಡಿ ನೋಡಿ, ಈ ಕಸ್ಟಮರ್ ಸ್ವಲ್ಪ ಲೈಕಿಂಗ್ ಡಿಫ್ರೆಂಟ್ ಮೈಲೇಜ್ ಮನೆಗೆ ಅಂತ ಯೋಚನೆ ಮಾಡ್ತಾರೆ. ಇದಕ್ಕೆ ಸ್ವಲ್ಪ ರಾಯಲ್ ಇರಬೇಕು, ಮೈಲೇಜ್ ಕಡಿಮೆ ಬಂದ್ರು ತೊಂದರೆ ಇಲ್ಲ, ಒಂದು ಜೆನ್ಯೂನ್ ಆಗಿರ್ಬೇಕಂತಾರೆ. ಸೊ ಆ ತರ ಟಾಟಾ ಸಫಾರಿ ಸ್ಟೋಮ್ 2013 ಮಾಡಲ್ ಗಾಡಿ. ಮಾರ್ಕೆಟ್ ವ್ಯಾಲ್ಯೂ ಏನ್ ರೇಟ್ ಇದ್ರೆ ಚೆಕ್ ಮಾಡ್ಕೊ ಬನ್ನಿ. ಬೆಸ್ಟ್ ಪ್ರೈಸ್ ಅಲ್ಲಿ ಟಾಪ್ ಎಂಡ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಗಾಡಿ ಕೊಡು, ಕ್ಲೋಸ್ ಮಾಡಿ. ಗಾಡಿ ಮಾತ್ರ ನೋಡ್ಬೋದು, ಕ್ಲಾಸ್ ಕಂಡೀಷನ್ ಆಗಿದೆ. ಈ ಗಾಡಿ ಲೈಕ್ ಮಾಡೋರೆ ಬೇರೆ ಸರ್. ಈಗ ನಾನು ಏನ್ ಹೇಳ್ತಿದ್ದೀನಿ, ಈಗ ಪ್ರತಿಯೊಂದು ಗಾಡಿಗೂ ಒಂದೊಂದು ಕಸ್ಟಮರ್ ಏನಿರ್ತಾರೆ ಅಂದ್ರೆ ಸರ್ಚ್ ಮಾಡ್ತಾರೆ ಗಾಡಿ. ಸೊ ಒಂದೊಂದು ಗಾಡಿ ಈ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ತೋರಿಸ್ತೀವಿ, ಒಂದೊಂದು ಗಾಡಿ ಫ್ರಂಟ್ ಅಲ್ಲಿ ತೋರಿಸ್ತೀವಿ. ಸೊ ಗೊತ್ತಾಗಲ್ಲ. ಸೊ ನಾನು ಇದೇ ಹೇಳೋದೇನಂದ್ರೆ ವಿಡಿಯೋ ಪೂರ್ತಿ ನೋಡಿ, ನಿಮ್ ಬೇಕಾಗಿರೋ ಗಾಡಿ, ನಿಮ್ ಪ್ರೈಸಿಂಗ್ ಬೇಕಾಗಿರೋ ಗಾಡಿ ಸಿಗುತ್ತೆ. ಓಕೆ, ಅಂಡ್ ನಿಮ್ಗೆ ಈ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ಪ್ರೈಸಿಂಗ್ ಹೇಳಿದ ಅಂತ ಕಮೆಂಟ್ ಮಾಡಕ್ ಹೋಗ್ಬೇಡಿ. ನಂಬರ್ ಇರುತ್ತೆ, ನಂಬರ್ ಅಲ್ಲಿ ಕ್ಯಾಟ್ಲಾಗ್ ಇರುತ್ತೆ, ಕ್ಯಾಟ್ಲಾಗ್ ಅಲ್ಲಿ ಪ್ರೈಸಿಂಗ್ ಇರುತ್ತೆ. ಆ ಪ್ರೈಸಿಂಗ್ ಇರಲ್ಲ, ಅದರಲ್ಲಿ ಕೂಡ ಕಮ್ಮಿ ಮಾಡಿ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಖಂಡಿತ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ XUV 500 ಅಲ್ಲ, ಇದು ರೆಕ್ಸಾನ್ ಸರ್. RX5 ಬರುತ್ತೆ ನಿಮ್ಗೆ, ಹರಿಯಾಣ ನಂಬರ್. ನಿಮ್ಗೆ 2 ರೆಕ್ಸಾನ್ ಇದೆ, ಇದು ಹರಿಯಾಣ ನಂಬರ್. ಇದು ವಿತ್ NOC ಸಮೇತ ನಿಮ್ಗೆ ಗಾಡಿ ಕ್ಲೋಸ್ ಮಾಡಿ ಕೊಡ್ತೀನಿ. ಸೊ ವಿತ್ NOC ಅಂದ್ರೆ ನಿಮ್ಗೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ. ಸೊ ಆರಾಮಾಗಿ ನಿಮ್ಗೆ ಪರ್ಸನಲ್ ಲೋನ್ ಕೂಡ ಆಗುತ್ತೆ, ಸ್ಯಾಲರಿ ಇದ್ರೆ ಮಾಡಿ ಕೊಡ್ತೀನಿ. ಸೊ ಲೋ ಬಜೆಟ್ ಅಲ್ಲಿ ಡೀಸೆಲ್ 7 ಸೀಟರ್ ನೀವು ಬಂದು ನೋಡ್ಕೊಂಡು. ಇದರದ ಪ್ರೈಸಿಂಗ್ ಏನಾದ್ರು ರಿವೀಲ್ ಮಾಡ್ತೀರಾ? 7 ಸೀಟರ್ ಗಾಡಿ ಮಹೀಂದ್ರ ರೆಕ್ಸಾನ್ ಸರ್. ಈ ಗಾಡಿ ಪ್ರೈಸಿಂಗ್ ಹೇಳಲ್ಲ, 1 ಲಕ್ಷ ಕಡಿಮೆ ಮಾಡಿ ಕೊಡ್ತೀನಿ. 1 ಲಕ್ಷ ಕಮ್ಮಿ ಮಾಡಿ ಕೊಡ್ತೀರಾ? ಇದಕ್ಕಷ್ಟೇ. ಇದು ಕರ್ನಾಟಕ ಗಾಡಿ ಇದೆ. ಈ ಗಾಡಿನೂ ರೆಕ್ಸಾನ್, ಇದು 2014 ಮಾಡಲ್. ಇದು ಕೂಡ ಟಾಪ್ ಎಂಡ್. ಇದಕ್ಕೂ 1 ಲಕ್ಷ ಕಡಿಮೆ ಮಾಡಿ. ಓನರ್ ಸರ್ ಇದು ಸಿಂಗಲ್ ಓನರ್, ಅದು ಸಿಂಗಲ್ ಓನರ್, ಅದು ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇರೋದು ಸರ್ ಬ್ರಿಯೋ. ಈ ತರ ಎಲ್ಲ ಗಾಡಿ ಏನಂದ್ರೆ ಆಫೀಸ್ ಯೂಸು, ಲೇಡೀಸ್ ಸ್ವಲ್ಪ ಬ್ಯಾಕ್ ಶೇಪ್ ಗ್ಲಾಸ್ ಟೈಪ್ಗೆ ಸ್ವಲ್ಪ ಇಷ್ಟಪಡ್ತಾರೆ. ಸೊ ಬ್ರಿಯೋ ಅಂತೂ ಸುಮಾರು ಜನ ಒಂದು ಅಫಿಷಿಯಲ್ ಟೈಪ್ ಮೇಂಟೆನೆನ್ಸ್ ಅವ್ರಿಗೆ ಅಫಿಷಿಯಲ್ ಅವರು ಲೈಕ್ ಪಡ್ತಾರೆ. ಸೊ ಆ ತರ ಏನಾದ್ರು ನೀವು ಬ್ರಿಯೋನ ನೋಡ್ತಾ ಇದ್ದೀರಾ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅವೈಲೇಬಲ್ ಇದೆ ಬ್ರಿಯೋ, ಬಂದು ನೋಡ್ಕೊಂಡು ತಗೊಂಡೋಗ್ಬೋದು. 2015 ಮಾಡಲು ಸಿಂಗಲ್ ಓನರ್, ಜಸ್ಟ್ 30,000 ರಿವೆಂಡ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. ರೆಕಾರ್ಡ್ 3 ವರ್ಷ ವಾರಂಟಿ ಸಿಗುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. ಹೋಂಡಾ ಗಾಡಿ ಲೋ ಮೇಂಟೆನೆನ್ಸ್ ಇರುತ್ತೆ. ಬನ್ನಿ, ಇನ್ ಕೇಸ್ ಲೋನ್ ಬೇಕಂದ್ರೆ 10,000 ಡೌನ್ ಪೇಮೆಂಟ್ ಮಾಡಿ, ಸ್ಯಾಲರಿ ಇದ್ರೆ ಲೋನ್ ಮಾಡಿ. ಸರ್ ದೊಡ್ಡ ಗಾಡಿಗೆ ಹೇಳಿದ್ರೆ ಸರ್, ಇದ್ರ ಗಾಡಿ ಒಂದು ರಿವೀಲ್ ಮಾಡ್ಬಿಡಿ ಪ್ರೈಸಿಂಗ್. ಸರ್ ನಾನು ಏನ್ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಇದು ಒಂದಂತಲ್ಲ, ಪ್ರತಿಯೊಂದು ಗಾಡಿಗೂ ಚೆಕ್ ಮಾಡಲಿ. ಮನೆಯಲ್ಲಿ ಕುತ್ಕೊಂಡು ಎಲ್ಲಾ ಶೋರೂಮ್ ವಿಡಿಯೋ ನೋಡ್ಲಿ, ಎಲ್ಲಾ ಶೋರೂಮ್ ಫೋನ್ ಮಾಡಿ ಕ್ಯಾಟ್ಲಾಗ್ ಅಲ್ಲೂ ಚೆಕ್ ಮಾಡಲಿ. ಏನೇನ್ ರೇಟ್ ಇದೆ, ಈ ಗಾಡಿ ಬ್ರಿಯೋ ಬೇಕಲ್ಲ, ಬ್ರಿಯೋ ಎಲ್ಲೆಲ್ಲಿದೆ ಎಲ್ಲ ಕಡೆ ಚೆಕ್ ಮಾಡಿ. ಆ ಎಲ್ಲ ಕಡೆಯಿಂದ ನನ್ನ ಕಡೆ ಕಮ್ಮಿ ಮಾಡಿ ಕೊಡ್ತೀನಿ ಸರ್. WRV 2018 ಮಾಡಲು ಪೆಟ್ರೋಲ್ ವೇರಿಯಂಟ್ ನಿಮ್ಗೆ. ಸೊ ಗಾಡಿ ನೋಡ್ಬೋದು ನೀವು, ಎಲ್ಲ ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ ಗಾಡಿಯಲ್ಲಿ. ಓಕೆ, ಸೊ ಮಾಡೆಲ್ ಗಾಡಿ ನಿಮ್ಗೆ ಪ್ರತಿಯೊಂದು ಏನಂತಾರೆ, ಮಾಡೆಲ್ ಗಾಡಿ ಜಾಸ್ತಿ ಅಂತಾರೆ. ಸೊ ಈ ಗಾಡಿಗೂ ಅಷ್ಟೇ ಸರ್, ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಡ್ ಬನ್ನಿ. ಸೊ ಎಲ್ಲಾ ಕಡೆಯಿಂದ ನನ್ನ ಕಡೆ ಏನ್ ಬೆಸ್ಟ್ ಪ್ರೈಸ್ ಆಗುತ್ತೆ, ನಿಮ್ಗೆ ಏನ್ ಬೆಸ್ಟ್ ಪ್ರೈಸ್ ಅಲ್ಲಿ ಡಿಸ್ಕೌಂಟ್ ಮಾಡಿ ಕೊಡ್ಬೇಕು ಕೊಡ್ತೀನಿ. ಪ್ರತಿಯೊಂದು ಗಾಡಿಗೂ 3 ವರ್ಷ ವಾರಂಟಿ ಬರುತ್ತೆ. ಆಮೇಲೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ, ಸ್ಯಾಲರಿ ಇದ್ರೆ ಮಾತ್ರ 10,000, GST IT ಇದ್ರೆ 10,000. ಇನ್ ಕೇಸ್ ಇಲ್ಲ ಅಂದ್ರೆ 50,000 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ಕೊಡ್ತೀನಿ ಖಂಡಿತ. ಹಾಗೆ ನೆಕ್ಸ್ಟ್ ಇರೋದು ಸರ್ ಸ್ಕೋಡಾ. ಸರ್ ಸ್ಕೋಡಾ ರಾಪಿಡ್ ಆಂಬಿಷನ್ ವೇರಿಯಂಟ್ 2012 ಮಾಡಲು, ಡೀಸೆಲ್ ಗಾಡಿ, ಸೆಕೆಂಡ್ ಓನರ್. ಯಾರೆಲ್ಲ ರಾಪಿಡ್ ಅಲ್ಲಿ ಡೀಸೆಲ್ ನೋಡ್ತಿದ್ದೀರಾ, ಒಂದು ಒಳ್ಳೆ ಬಜೆಟ್, ಒಂದು ಲೋ ಬಜೆಟ್ ಪ್ರೈಸ್ ಅಲ್ಲಿ. ಸೊ ಖಂಡಿತ ಬನ್ನಿ, ಈ ಗಾಡಿಗೂ ನಿಮ್ಗೆ ಲೋನ್ ಮಾಡಿ ಕೊಡ್ತೀನಿ ಸರ್. ಬರೀ 10,000 ತಗೊಂಡ್ ಬಂದ್ರೆ? ಹೌದು ಸರ್. ಓಕೆ, ಹಾಗೆ ನೆಕ್ಸ್ಟ್ ಡಸ್ಟರ್ ಇರೋದು ಸರ್. 2014 ಮಾಡಲ್ ಡಸ್ಟರ್ RXZ ಟಾಪ್ ಎಂಡ್ ನಿಮ್ಗೆ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಬರುತ್ತೆ. ಸೊ ಯಾರೆಲ್ಲ ನಿಮ್ಗೆ ಡೀಸೆಲ್ ಅಲ್ಲಿ ಡಸ್ಟರ್ ನೋಡ್ತಿದ್ದೀರಾ, ಸಿಂಗಲ್ ಓನರ್ ಬಂದು ನೋಡ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ, ತಗೊಂಡ್ ಹೋಗ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಸರ್ Corolla Altis G ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ. ಈ ಗಾಡಿಗೂ ಅಷ್ಟೇ, ನಿಮ್ಗೆ ಇನ್ ಕೇಸ್ ಲೋನ್ ಬೇಕಾದ್ರೆ ಮಾಡ್ಕೊಡ್ತೀನಿ. ಜಸ್ಟ್ ಏನಂದ್ರೆ ನಮ್ಮ ಹತ್ರ ಇವೆಲ್ಲ ಈ ವೇರಿಯಂಟ್, ಈ ಬ್ರ್ಯಾಂಡ್,
ಎಲ್ಲಾ ಬ್ರ್ಯಾಂಡ್ ಗಾಡಿಗಳು ನಮ್ಮ ಹತ್ರ ಸಿಗುತ್ತೆ ಅಂತ. ಸೊ ಗಾಡಿಗಳು ತೋರಿಸ್ತಾ ಇದೀನಿ, ಪ್ರೈಸಿಂಗ್ ಬೇಕಾದ್ರೆ ಕ್ಯಾಟಲಾಗ್ ಅಲ್ಲಿ ಇದೆ, ಅದರಲ್ಲಿ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ಖಂಡಿತ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ ಸರ್. ಶಿಫ್ಟ್ ಡಿಸೈರ್ ಇದು ಡೆಲ್ಲಿ ನಂಬರ್ ಇದೆ. ಸೊ ಡೆಲ್ಲಿ ನಂಬರ್ ನಿಮ್ಗೆ ಶಿಫ್ಟ್ ಡಿಸೈರ್ 2014 ಮಾಡಲ್ ಡೀಸೆಲ್ ಗಾಡಿ, VDI ಡೀಸೆಲ್ ಗಾಡಿ. ಯಾರೆಲ್ಲ ನೋಡ್ತಾವ್ರ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ, ತಗೊಂಡೋಗ್ಬೋದು. ಓಕೆ, ಓನರ್ ಸೆಕೆಂಡ್ ಓನರ್. ನೆಕ್ಸ್ಟ್ ಇರೋದು ಸರ್ ಹೋಂಡಾ ಜಾಜ್ ಮತ್ತೊಂದು ಐತೆ. ಸೊ ಮೆರೂನ್ ಒಂದು ತೋರಿಸಿದೆ, ಗ್ರೇ ಒಂದು ತೋರಿಸಿದೆ. ನಿಮ್ಗೆ ಯಾವ ಕಲರ್ ಬೇಕು, ಯಾವ ಕಲರ್ ಅಲ್ಲಿ ಕಂಫರ್ಟಬಲ್ ಇದೀರಾ ನೋಡ್ಬೋದು. ಇದು ಕೂಡ ಟಾಪ್ ಅಂಡ್ ಬರುತ್ತೆ, ಎಲ್ಲ ತರ ಫೀಚರ್ಸ್ ಬಂದ್ಬಿಡುತ್ತೆ. ಸೊ ಸರ್ಟಿಫೈಡ್ ವೆಹಿಕಲ್ ಇರುತ್ತೆ, 3 ವರ್ಷ ವಾರಂಟಿ ಸಿಗುತ್ತೆ. ಸೊ ಬನ್ನಿ ಒಂದ್ಸಾರಿ ವಿಸಿಟ್ ಮಾಡಿ IND ಕಾರ್ಸ್ಗೆ. ಖಂಡಿತ ಇನ್ ಕೇಸ್ ಏನಾದ್ರು ನೀವು ಗಾಡಿ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ದೀರಾ, ವಿಸಿಟ್ ಮಾಡಿದ್ರೆ ನಮ್ಮ ಶೋರೂಮ್ಗೆ ಇದಂತೂ ಗ್ಯಾರಂಟಿ ತಗೊಂಡು ಹೋಗ್ತೀರಾ. ಓಕೆ, ಅದು 5 ಸ್ಟಾರ್ ರೇಟಿಂಗ್ ಇರೋ. ಹೌದು ಸರ್, ಖಂಡಿತ ಶೋರೂಮ್ ಅಂತ ಹೇಳ್ತಿದ್ದೀನಿ. ಹೌದು. ಯಾವುದೇ ವೆಹಿಕಲ್ ತಗೊಂಡ್ರು ಮತ್ತೊಂದ್ ಸರ್ತಿ ಹೇಳ್ತೀನಿ, ಸ್ಯಾಲರಿ ಚೆನ್ನಾಗಿದ್ರೆ 30,000 ಸ್ಯಾಲರಿ ಇರಬೇಕು. ಬರೀ 10,000 ತಗೊಂಬಂದ್ರೆ ಸಾಕು, ನಿಮ್ಮ ಕನಸಿನ ಗಾಡಿಗಳು ತಗೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಎಲ್ಲಿ ಬರಬೇಕು ಸರ್? ಸರ್ ಬನ್ನರ್ಕಟ್ಟ ರೋಡ್ ಮೀನಾಕ್ಷಿ ಮಾಲ್ ಹತ್ರ ಬಂದು ಲೊಕೇಶನ್ ಹಾಕಿರ್ತೀವಲ್ಲ, ಆ ಲೊಕೇಶನ್ ಆನ್ ಮಾಡ್ಕೊಳ್ಳಿ. ಅದ್ರ ಸ್ವಲ್ಪ ಒಳಗಡೆ ಬಂದ್ರೆ ಒಂದು 5-10 ನಿಮಿಷ ಇದೆ, ನಿಮ್ಗೆ ಅಕ್ಷಯನಗರ್ ಬೇಗೂರು ರೋಡ್ ಅಲ್ಲಿ IND ಕಾರ್ ಸಿಗ್ಬಿಡುತ್ತೆ. ಓಕೆ.